ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ನಿಮ್ಮ ಶ್ರುತಿ ಪಾಟೀಲ್. ಮೋಹಕ ತಾರೆ ರಮ್ಯಾ ಲೈಫ್ ಹಿಸ್ಟರಿಯಲ್ಲಿ ಶರ್ಮಿಳಾ ಮಾಂಡ್ರೆ. ಎಸ್, ಸ್ಯಾಂಡಲ್ವುಡ್ನ ತಾರೆಯರ ವೈಯಕ್ತಿಕ ಜೀವನ, ಅವರು ವಿದ್ಯಾರ್ಥಿಯಾಗಿ ಎಂಜಾಯ್ ಮಾಡಿದ್ದ ಅಪರೂಪ ಕ್ಷಣಗಳು, ಪ್ರೀತಿ, ಮೊದಲ ಕ್ರಶ್, ಚಿತ್ರರಂಗದ ಏಳು ಬೀಳಿನ ಬಗ್ಗೆ ತಿಳಿಯುವುದು ಎಂದರೆ ಎಲ್ಲರಿಗೂ ಕುತೂಹಲ. ಆ ಕುತೂಹಲಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಕಲರ್ ಸೂಪರ್ ವಾಹಿನಿಯಲ್ಲಿ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮ ಮೂಡಿ ಬರ್ತದೆ. ಖ್ಯಾತ ನಿರೂಪಕ ಅಕುಲ್ ಬಾಲಾಜಿ ಸ್ಯಾಂಡಲ್ವುಡ್ನ ತಾರೆಯರಿಗೆ ನಾವು ಮೇಲೆ ತಿಳಿಸಿದ್ದ ಎಲ್ಲ ವಿಷಯಗಳ ಬಗ್ಗೆಯೂ ಪ್ರಶ್ನೆಗಳನ್ನ ಕೇಳುತ್ತಾ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಮನರಂಜನೆ ನೀಡುತ್ತಾರೆ. ಜೊತೆಗೆ ಸಿನಿಮಾಗೆ ಸಂಬಂಧಿಸಿದಂತೆ ತಾರೆಯರ ಕೆಲವೊಂದು ಮಹದಾಸಿಯನ್ನ ಬಾಯ್ಬಿಡಿಸ್ತಾರೆ. ಅದೇ ರೀತಿ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಸಜನಿ ಖ್ಯಾತಿಯ ಶರ್ಮಿಳಾ ಮಾಂಡ್ರೆ ತಾವು ಅವಕಾಶ ಸಿಕ್ಕಲ್ಲಿ ಯಾರ ಜೀವನ ಆಧಾರಿತ ಚಿತ್ರ ಮಾಡ್ತಾರೆ ಎಂಬುದನ್ನ ಹಂಚಿಕೊಂಡಿದ್ದಾರೆ. ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದ ರ್ಯಾಪಿಡ್ ಫೈರ್ ರೌಂಡ್ ನಲ್ಲಿ ಅಕುಲ್ ಬಾಲಾಜಿ ಯಾವುದಾದರೂ ಜೀವನ ಆಧಾರಿತ ಚಿತ್ರ ಮಾಡಲು ಅವಕಾಶ ಸಿಕ್ಕಲ್ಲಿ ಯಾರ ಜೀವನ ಆಧಾರಿತ ಚಿತ್ರ ಆಯ್ಕೆ ಮಾಡ್ತೀರಿ ಎಂಬ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಶರ್ಮಿಳಾ ಮಾಂಡ್ರೆ ನಾನು ನಟಿ ರಮ್ಯಾ ಲೈಫ್ ಎಂದು ಉತ್ತರಿಸಿದ್ದಾರೆ. ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಅವರು ಅಂದ್ರೆ ಇಷ್ಟ. ಅವರ ಸಂಪೂರ್ಣ ಜೀವನ ಆಧಾರಿತ ಚಿತ್ರದಲ್ಲಿ ಅವರ ಪಾತ್ರ ಮಾಡಲು ಬಯಸ್ತೇನೆ ಎಂದಿದ್ದಾರೆ. ಆದ್ರೆ ಇದು ಒಂದು ಪ್ರಶ್ನೆಗೆ ತಕ್ಷಣ ಉತ್ತರ ನೀಡುವ ಗೇಮ್ ಎಂಬುದನ್ನ ಮರೆಯೋ ಹಾಗಿಲ್ಲ. ಇನ್ನು ರ್ಯಾಪಿಡ್ ಫೈರ್ ರೌಂಡ್ ನಲ್ಲಿಯೇ ಸ್ಯಾಂಡಲ್ವುಡ್ ನಲ್ಲಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಯಾರು ಎಂಬ ಪ್ರಶ್ನೆಗೆ ನಟ ಧನಂಜಯ್ ಎಂದು ಶರ್ಮಿಳಾ ಉತ್ತರಿಸಿದ್ದಾರೆ. ಒಟ್ಟಾರೆ ರಮ್ಯಾರ ಲೈಫ್ ಹಿಸ್ಟ್ರಿಯನ್ನ ಸಿನಿಮಾ ಮಾಡೋಕೆ ನನಗಿಷ್ಟ ಅಂತ ಶರ್ಮಿಳಾ ಅವರು ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ನಿಜಕ್ಕೂ ರಮ್ಯಾ ಲೈಫ್ ಹಿಸ್ಟರಿ ತೆರೆ ಮೇಲೆ ಮೂಡ್ ಬರುತ್ತಾ? ಮೂಡ್ ಬಂದ್ರೆ ಶರ್ಮಿಳಾ ಅವರೇ ಈ ಪಾತ್ರವನ್ನ ಆಯ್ಕೆ ಮಾಡ್ಕೊಳ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.